ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈಸಬೇಕು ಇದ್ದು ಜಯಿಸಬೇಕು, ಇದು ಒಂದು ಗಾದೆಯ ಮಾತು. ಮನುಷ್ಯ ಹುಟ್ಟಿದ ಮೇಲೆ ಕಷ್ಟ ಸುಖ ಎಲ್ಲವೂ ಜೀವನದಲ್ಲಿ ಇದ್ದೇ ಇರುತ್ತದೆ. ಸಾಯೋವರೆಗೂ ಇದು ಚಕ್ರದಂತೆ ಸುತ್ತುತ್ತಾ ಇರುತ್ತದೆ. ಸುಖ ಬಂದಾಗ ಮಾತ್ರ ಸಂತೋಷದಿಂದ ಇದ್ದು, ಕಷ್ಟ ಬಂತು ಅಂತ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹೇಡಿತನವನ್ನು ಮಾಡದೆ ಧೈರ್ಯದಿಂದ ಎಲ್ಲವನ್ನು ಎದುರಿಸಿದರೆ ಖಂಡಿತವಾಗಿಯೂ ಜಯ ಇದ್ದೇ ಇರುತ್ತದೆ ಎಂಬುದು ಈ ಗಾದೆಯ ಒಳ ಅರ್ಥ. ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಕಷ್ಟ ನಷ್ಟಕ್ಕೆ ಅಂಜದೆ ಈಸಬೇಕು ಇದ್ದು ಜಯಿಸಬೇಕು ಎಂದು ದಾಸರು ಹೇಳಿದ್ದಾರೆ. ಕಷ್ಟ ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುವುದೇ. ಸಮಸ್ಯೆಗಳನ್ನು ಎದುರಿಸುವ ಛಲ ನಮ್ಮಲ್ಲಿ ಇರಬೇಕು. ಬದುಕಿದ್ದರೆ ನೂರಾರು ದಾರಿ, ಸಾವು ಯಾವುದಕ್ಕೂ ಪರಿಹಾರವಲ್ಲ. ಎಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಹುಲ್ಲು ಕಡ್ಡಿಯೂ ಆಸರೆ ಎಂಬಂತೆ ಆಸೆಯ ಬೆಳಕು ನಮ್ಮಲ್ಲಿರಬೇಕು. ಒಟ್ಟಿನಲ್ಲಿ ಮಾನವನ ಜೀವನದಲ್ಲಿ ಸುಖ ದುಃಖಗಳು ಸಹಜ. ಕಷ್ಟ ಬಂದಾಗ ಕುಗ್ಗಿ ಹೋಗದೆ ಧೈರ್ಯದಿಂದ ಮುನ್ನಡೆಯಬೇಕು. ಎಷ್ಟೇ ಕಷ್ಟಗಳು ಅಡೆತಡೆಗಳು ಬಂದರೂ ಆತ್ಮಹತ್ಯೆ ಮಾಡಿಕೊಳ್ಳದೆ ಧೃತಿಗೆಡದೆ ಧೈರ್ಯದಿಂದ ಬದುಕಿ ಆ ಕಷ್ಟಗಳನ್ನು ಎದುರಿಸಿ ಗೆಲುವನ್ನು ಸಾಧಿಸಬೇಕು ಎಂಬುದು ಈ ಗಾದೆಯ ತಾತ್ಪರ್ಯ. ಜೀವನವೆಂಬುದು ಒಂದು ಹೋರಾಟ. ಅದನ್ನು ಧೈರ್ಯದಿಂದ ಎದುರಿಸಿ ಜಯಶಾಲಿಯಾಗಬೇಕು. ಈ ಗಾದೆಗೆ ಅನ್ವಯಿಸುವಂತೆ ಒಂದು ಪುಟ್ಟ ಸ್ಟೋರಿನ ನಾನು ನಿಮ್ಗೆ ಹೇಳ್ತೀನಿ. ಪರಮ ಪೂಜ್ಯ ಶ್ರೀಮುಖ ಅವರ ಕಥೆಯಲ್ಲಿ ಹೇಳುವಂತೆ 2 ಕಪ್ಪೆಗಳ ಕಥೆ ಇದು. ಒಂದು ಊರಿನಲ್ಲಿ ಒಂದು ದೊಡ್ಡ ಕೆರೆ ಇರುತ್ತೆ. ಅದರಲ್ಲಿ 2 ಕಪ್ಪೆಗಳಿರ್ತವೆ. ಒಂದು ದಪ್ಪವಿದ್ದರೆ ಇನ್ನೊಂದು ಸಣ್ಣಗಿರುತ್ತೆ. ಈ 2 ಕಪ್ಪೆಗಳು ಒಂದಿನ ಹಾರುತ್ತಾ ಒಂದು ಮನೆಯೊಳಗೆ ಪ್ರವೇಶ ಮಾಡ್ತವೆ. ಅಲ್ಲಿ ಅಡುಗೆ ಮನೆಗೆ ಹೋಗಿ ಅಕಸ್ಮಾತ್ತಾಗಿ ಒಂದು ದೊಡ್ಡ ಮೊಸರಿನ ಪಾತ್ರೆಯಲ್ಲಿ ಬೀಳ್ತವೆ. ಎಷ್ಟೇ ಪ್ರಯತ್ನ ಪಟ್ಟರೂ ಅವಕ್ಕೆ ಮೇಲಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಆಗ ದಪ್ಪ ಕಪ್ಪೆ ಸಣ್ಣ ಕಪ್ಪೆಯ ಬಳಿ ಕೇಳುತ್ತೆ, ನನ್ನಿಂದ ಕಾಲು ಬಡಿಯೋದಕ್ಕೆ ಆಗ್ತಾಯಿಲ್ಲ ಅಂತ ಕಪ್ಪೆ ಹೇಳಿದಾಗ ಅದ್ರ ಮಾತು ಕೇಳಿ ಸಣ್ಣ ಕಪ್ಪೆ ಹೇಳುತ್ತೆ, ನೀನು ಯಾವುದೇ ಕಾರಣಕ್ಕೂ ಕಾಲು ಬಡಿಯೋದನ್ನು ನಿಲ್ಲಿಸಬೇಡ ಅಂತ. ಅದ್ರ ಮಾತನ್ನು ಕೇಳಿದ ದೊಡ್ಡ ಕಪ್ಪೆ ಕಾಲು ಬಡಿಯೋದನ್ನು ಶುರು ಮಾಡುತ್ತೆ. ಬಟ್ ಸ್ವಲ್ಪ ಹೊತ್ತಿನಲ್ಲೇ ಅದು ಕಾಲು ಬಡಿಯೋಕ್ಕಾಗದೆ ನಿಲ್ಲಿಸ್ಬಿಡುತ್ತೆ. ಕಾಲು ಬಡಿಯೋದನ್ನು ಸ್ವಲ್ಪ ಹೊತ್ತಿಗೆ ಅದು ಕಪ್ಪೆ ಸತ್ತು ಹೋಗುತ್ತೆ. ಆದರೆ ಸಣ್ಣ ಕಪ್ಪೆ ಎಷ್ಟೇ ಕಷ್ಟವಾದರೂ ಪ್ರಯತ್ನವನ್ನು ನಿಲ್ಲಿಸೋದಿಲ್ಲ. ಒಂದೇ ಸಮನೆ ಕಾಲು ಬಡಿಯುತ್ತಾ ಇರುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಮೊಸರು ಕಡೆದು ಬೆಣ್ಣೆಯ ಮುದ್ದೆ ಅಂತಾಗುತ್ತೆ. ಆ ಬೆಣ್ಣೆ ಉಂಡೆ ಮೇಲೆ ಕುಳಿತು ಕಪ್ಪೆ ಪಾತ್ರೆಯಿಂದ ಆಚೆ ಬರುತ್ತೆ. ಸಣ್ಣ ಕಪ್ಪೆ ಪ್ರಾಣಾಪಾಯದಿಂದ ಪಾರಾಗುತ್ತೆ. ಈ ಕಥೆಯ ನೀತಿ ಏನಂದರೆ, ನಮ್ಮ ಜೀವನದಲ್ಲಿ ಅನೇಕ ಬಗೆಯ ಕಷ್ಟಗಳು ಬರಬಹುದು. ನಾವು ಧೃತಿಗೆಡದೆ ಪ್ರಯತ್ನಶೀಲರಾಗಿಯೇ ಇದ್ದರೆ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಸುದಿನಗಳು ಬರುವ ಸಾಧ್ಯತೆ ಖಂಡಿತ ಇದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.